ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರು ತನ್ನ ಡೂಪ್ಲಿಕೇಟ್ ಜೇಸನ್ ಮೊಮೋವಾ ಅವರ ಜೊತೆ ಒಂದು ಫೋಟೋನ ಶೇರ್ ಮಾಡ್ಕೊಂಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಹಾಲಿವುಡ್ ನ ರೋಮನ್ ರೈನ್ಸ್ ಅಂತಾನೆ ಕರೀತಾರೆ ಇವರನ್ನ. ಸೊ ಇವರು ಹಾಗೆ ರೋಮನ್ ರೈನ್ಸ್ ಅವರ ಲುಕ್ ಹಾಗೆ ಪರ್ಸನಾಲಿಟಿ ಸೇಮ್ ಇದೆ ಅಂತಾನೆ ಹೇಳ್ಬೇಕು. ಅಂಡ್ ಈಗ ಇವ್ರ ಜೊತೆ ರೋಮನ್ ರೈನ್ಸ್ ಅವರು ಒಂದು ಫೋಟೋನ ಶೇರ್ ಮಾಡ್ಕೊಂಡಿದ್ದಾರೆ. ಯಾಕಪ್ಪ ಅಂದ್ರೆ ರೋಮನ್ ರೈನ್ಸ್ ಅವರು ರೀಸೆಂಟ್ ಆಗಿ ಸ್ಟ್ರೀಟ್ ಫೈಟರ್ ಮೂವಿಯ ಒಂದು ಶೋಗೆ ಹೋಗಿರ್ತಾರೆ ಅಂತಾನೆ ಹೇಳ್ಬೇಕು. ನಿಮ್ಗೆ ಗೊತ್ತಿರಬಹುದು, ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಇಬ್ರು ಕೂಡ ಆ ಒಂದು ಮೂವಿಯಲ್ಲಿ ಆಕ್ಟಿಂಗ್ ನ ನಡೆಸ್ತಾ ಇದ್ದಾರೆ. ಅಂಡ್ ಅದಕ್ಕೋಸ್ಕರ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಇಬ್ರು ಕೂಡ ಹೋಗಿರ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ರೋಮನ್ ರೈನ್ಸ್ ಅವರು ಫ್ಲೆಕ್ಸ್ ಕೂಡ ಮಾಡ್ತಾ ಇದ್ದಾರೆ ತನ್ನ ಔಟ್ಫಿಟ್ ನ. ಅಂಡ್ ಅದೇ ಟೈಮ್ ಅಲ್ಲಿ ಅವರು ಜೇಸನ್ ಮೆಮುವಾ ಅವರ ಜೊತೆ ಫೋಟೋನು ಕೂಡ ತೆಗೆಸ್ಕೊಂಡಿದ್ದಾರೆ. ಅಂಡ್ ಕೆಲವೊಂದಷ್ಟು ಡೈಲಾಗ್ಸ್ ಗಳನ್ನು ಕೂಡ ಹೊಡೆದಿದ್ದಾರೆ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರು ಸೇರ್ಕೊಂಡು. ಅಂಡ್ ಇವರಿಬ್ಬರ ಫಸ್ಟ್ ಲುಕ್ ಪೋಸ್ಟರ್ ಕೂಡ ರಿಲೀಸ್ ಆಗಿದೆ, ನೀವು ನೋಡ್ತಾ ಇರಬಹುದು. ಮೊದಲನೇದಾಗಿ ಕೋಡಿ ರೋಡ್ಸ್ ಅವರು ಆ ಒಂದು ಮೂವಿಯಲ್ಲಿ ನಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಇದಾದ್ಮೇಲೆ ರೋಮನ್ ರೈನ್ಸ್ ಅವರು ಆ ಒಂದು ಮೂವಿಯಲ್ಲಿ ನಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾರೆ. ನಿಜವಾಗ್ಲೂ ಲುಕ್ಸ್ ಗಳು ಕೂಡ ಸಖತ್ತಾಗಿದೆ, ಪೋಸ್ಟರ್ ಗಳು ಕೂಡ ಸಖತ್ತಾಗಿದೆ. ಮೂವಿ ರಿಲೀಸ್ ಆದ್ಮೇಲೆ ನೋಡಬೇಕು ಇವರ ಪಾತ್ರ ಎಷ್ಟಿರುತ್ತೆ ಅಂಡ್ ಎಷ್ಟು ಸ್ಕ್ರೀನ್ ಟೈಮ್ ಇವರಿಬ್ಬರಿಗೂ ಕೂಡ ಸಿಕ್ಕಿದೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ರಾಯಲ್ ರಂಬಲ್ ನ ಟಿಕೆಟ್ ಪ್ರೈಸ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ರಾಯಲ್ ರಂಬಲ್ ನ ಟಿಕೆಟ್ ನ ಅನೌನ್ಸ್ ಮಾಡಿದಾಗ 8 ಲಕ್ಷ ಜನ ಕ್ಯೂ ಅಲ್ಲಿ ನಿಂತಿದ್ರಂತೆ ವೆಬ್ಸೈಟ್ ಅಲ್ಲಿ ರಾಯಲ್ ರಂಬಲ್ ನ ಟಿಕೆಟ್ ನ ಪರ್ಚೇಸ್ ಮಾಡೋದಕ್ಕೆ. ಆಗ ನಾನು ಅನ್ಕೊಂಡೆ ಟಿಕೆಟ್ ಬೆಲೆನ ಸೌದಿ ಅರೇಬಿಯಾದವರು ಎಷ್ಟು ನಿಗದಿಪಡಿಸಿರ್ತಾರೆ ಗುರು ಅಂತ. ಅಂಡ್ ಈಗ ಗೈಸ್ ನೀವು ಇಲ್ಲಿ ನೋಡ್ತಾ ಇರಬಹುದು, VVIP ಟಿಕೆಟ್ ಬರೀ $400 ಅಷ್ಟೇ, ಅಂದ್ರೆ $400. VIP ಟಿಕೆಟ್ $320, ಡೈಮಂಡ್ ಟಿಕೆಟ್ $240, ಪ್ಲಾಟಿನಮ್ $186, ಪ್ರೀಮಿಯಂ $133, ಜನರಲ್ ಟಿಕೆಟ್ $21.33. ಲಿಟ್ರಲಿ ಇಷ್ಟೊಂದು ಕಮ್ಮಿ ಬೆಲೆಗೆ ಸೌದಿ ಅರೇಬಿಯಾದವರು ಟಿಕೆಟ್ ಕೊಡ್ತಾ ಇದ್ದಾರೆ, ಅದು ಕೂಡ ರಾಯಲ್ ರಂಬಲ್ ಅಂತಹ ಬಿಗ್ಗೆಸ್ಟ್ ಇವೆಂಟ್ಗೆ. ಅಂಡ್ ಅದಕ್ಕೋಸ್ಕರನೇ 8 ಲಕ್ಷ ಜನ ಹೋಗಿ ಕ್ಯೂ ಅಲ್ಲಿ ನಿಂತಿದ್ದು. ನಿಮಗೆ ಇದು ಜಾಸ್ತಿ ಅಂತ ಅನಿಸ್ತಿರಬಹುದು. $400 ಅಂದ್ರೆ 36,000 ಗುರು. 36,000 ಕೊಟ್ರೆ ನೀವು WWE ನ ಫ್ರಂಟ್ ಲೈನ್ ಇರುತ್ತಲ್ಲ, ಅಲ್ಲಿ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಬಹುದು. ಅಂಡ್ $21 ಅಂದ್ರೆ ಎಷ್ಟು ಗುರು ಗೊತ್ತಾ? ಅಂದ್ರೆ $1 ನೀವು 80 ಅಂತ ಲೆಕ್ಕ ಹಾಕೊಳ್ಳಿ, $10 800 ಆಗುತ್ತೆ. ಅಂಡ್ $20 $1,600. $1,600 ಕೊಟ್ರೆ ನೀವು ಸೌದಿ ಅರೇಬಿಯಾಗೆ ಹೋಗಿ ರಾಯಲ್ ರಂಬಲ್ ನ ಎಂಜಾಯ್ ಮಾಡಬಹುದು. ಇದನ್ನೇ WWE ಏನಾದ್ರೂ USA ಅಲ್ಲಿ ರಾಯಲ್ ರಂಬಲ್ ನ ಮಾಡಿಸಿದ್ರೆ, VVIP ಟಿಕೆಟ್ ಇದೆಯಲ್ಲ ಅದು $2,000 ನ ದಾಟ್ ಹೋಗೋದು. ಈ ಜನರಲ್ ಟಿಕೆಟ್ ಇದೆಯಲ್ಲ ಇದೇ $150-200 ನ ದಾಟ್ ಹೋಗೋದು. ಬಟ್ ಸೌದಿ ಅರೇಬಿಯಾದ ಗವರ್ನಮೆಂಟ್ ತನ್ನ ಪ್ರಜೆಗಳಿಗೆ $400 VVIP ಟಿಕೆಟ್ ನ ಕೊಡ್ತಾ ಇದೆ ಗುರು. ನನಗಂತೂ ಆಶ್ಚರ್ಯ ಆಗ್ತಾ ಇದೆ. 1-2 ಲಕ್ಷ ತಾಂಡೋದ್ರೆ ನೀವು ಸೌದಿ ಅರೇಬಿಯಾಗೆ ಹೋಗಿ ರಾಯಲ್ ರಂಬಲ್ ನ ನೋಡ್ಕೊಂಡು ಸ್ವಲ್ಪ ದಿನ ಇದ್ದು ಎಂಜಾಯ್ ಮಾಡ್ಕೊಂಡು ವಾಪಸ್ ಇಂಡಿಯಾಗೆ ಬರಬಹುದು. ಆ ರೀತಿ ಆಗಿದೆ ಅಂತಾನೆ ಹೇಳ್ಬೇಕು. ಇಷ್ಟೊಂದು ಚೀಪ್ ಆಗಿ ಮಾರ್ತಾ ಇದಾರ ರಾಯಲ್ ರಂಬಲ್ ಟಿಕೆಟ್ ನ. ಸೊ WWE ಗೆ ಇದ್ರ ಬಗ್ಗೆ ಏನು ಕೂಡ ಐಡಿಯಾ ಇಲ್ಲ. ಅವರು ಫ್ರೀ ಆಗಿ ಕೊಟ್ಟರು ಕೂಡ ಇವರು ಬಂದು ಶೋನ ಮಾಡಲೇಬೇಕು. ಏನೇ ಆಗಲಿ, ಸೌದಿ ಅರೇಬಿಯಾದ ಗವರ್ನಮೆಂಟ್ ಮಾತ್ರ ತನ್ನ ಪ್ರಜೆಗಳ ಹಿತಾಸಕ್ತಿನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಜಾನ್ಸಿನ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಜಾನ್ಸಿನ್ ಅವರು ಇನ್ನೇನು ರಿಟೈರ್ಡ್ ಆಗ್ತಾ ಇದ್ದಾರೆ. ಅಂಡ್ ಎಲ್ಲ ಕಡೆಯಿಂದನೂ ಕೂಡ ಅವರಿಗೆ ಟ್ರಿಬ್ಯೂಟ್ಸ್ ಗಳು ಬರೋದಕ್ಕೆ ಶುರು ಆಗಿದೆ. ಅಂಡ್ ಈಗ AEW ಕಂಪನಿಯಲ್ಲಿ ಒಂದು ಮ್ಯಾಚ್ ಆಗ್ತಾ ಇರುತ್ತೆ ಸುಮೋವಾ ಜೋ ಅವ್ರದ್ದು. ಅಂಡ್ ಅಲ್ಲಿ ಅವರು ಜಾನ್ಸಿನ್ ಅವರ STF ನ ಯೂಸ್ ಮಾಡೋದ್ರ ಮುಖಾಂತರ ಜಾನ್ಸಿನ್ ಅವರ ಸೆಲ್ಯೂಟ್ ನ ಮಾಡಿ ಜಾನ್ಸಿನ್ ಅವರಿಗೆ ಒಂದು ಟ್ರಿಬ್ಯೂಟ್ ನ ಕೊಟ್ಟಿದ್ದಾರೆ. ಸೊ AEW ಕಂಪನಿಯಿಂದನೂ ಕೂಡ ಇನ್ ಮುಂದೆ ಸುಮಾರು ಸೂಪರ್ ಸ್ಟಾರ್ಸ್ ಗಳು ಜಾನ್ಸಿನ್ ಅವರಿಗೆ ಟ್ರಿಬ್ಯೂಟ್ ಕೊಡುವಂತದ್ದು ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದರ ಪ್ರಾರಂಭ ಸುಮೋವಾ ಜೋ ಇಂದ ಆಗಿದೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದ್ದಿರ್ತಕ್ಕಂಥದ್ದು ನೆಕ್ಸ್ಟ್ ರೋಮನ್ ರೈನ್ಸ್ ಅವರ ಬಗ್ಗೆ. ರೋಮನ್ ರೈನ್ಸ್ ಅವರ ಆದ್ಮೇಲೆ WWE ನ ಯಾರು ಲೀಡ್ ಮಾಡ್ತಾರೆ ಅನ್ನೋದು ನಿಮ್ಮ ತಲೆಯಲ್ಲಿ ಖಂಡಿತವಾಗ್ಲೂ ಕೂಡ ಡೌಟ್ ಕೊಟ್ಟಿದೆ. ಬಟ್ WWE ಅವರು ಈಗಾಗಲೇ ನೆಕ್ಸ್ಟ್ ರೋಮನ್ ರೈನ್ಸ್ ಆಗಿ ಬ್ರಾನ್ ಬ್ರೇಕರ್ ಅವ್ರನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕು. ಬಾಡಿ ಸ್ಲಾಮ್ ನೆಟ್ ಅವರ ಪ್ರಕಾರ WWE ಅವರು ರೋಮನ್ ರೈನ್ಸ್ ಅವರ ಆದ್ಮೇಲೆ ಬ್ರಾನ್ ಬ್ರೇಕರ್ ಅವ್ರನ್ನ ನೆಕ್ಸ್ಟ್ ಬಿಗ್ ಥಿಂಗ್ ಆಗಿ ನೋಡ್ತಾ ಇದ್ದಾರಂತೆ. ಆಗಿಂದನೂ ಕೂಡ ಈ ರೀತಿ ಅಪ್ಡೇಟ್ ಗಳು ಬರ್ತಾ ಇತ್ತು. ಅಂಡ್ ಈಗಲೂ ಕೂಡ ಅದೇ ರೀತಿ ಅಪ್ಡೇಟ್ ಗಳು ಬರ್ತಾ ಇದೆ. ಅಷ್ಟೇ ಅಲ್ಲ, 2026ರಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ರಾಯಲ್ ರಂಬಲ್ ನ ಗೆಲ್ಲೋದಕ್ಕೆ ಫೇವರೇಟ್ ಆಗಿದ್ದಾರೆ. ಅಂಡ್ ಅದೇ ರೀತಿ 2026ರಲ್ಲಿ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಕೂಡ ಗೆಲ್ಲಬಹುದಂತೆ. ಸೊ ನೆಕ್ಸ್ಟ್ ರೋಮನ್ ರೈನ್ಸ್ ಕಂಪನಿಯಲ್ಲಿ ಬ್ರಾನ್ ಬ್ರೇಕರ್ ಅವರು ಆಗ್ತಾರೆ ಅಂತ WWE ಅವರು ಅನ್ಕೋತಾ ಇದ್ದಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಫ್ಕೋರ್ಸ್ ಬ್ರಾನ್ ಬ್ರೇಕರ್ ಅವ್ರನ್ನ ನಾವು NXT ಇದ್ದಾಗಿಂದನೂ ಕೂಡ ನಾನು ಹೇಳ್ಕೊಂಡು ಬರ್ತಾ ಇದ್ದೀನಿ, ಬ್ರಾನ್ ಬ್ರೇಕರ್ ಅವರು ನೆಕ್ಸ್ಟ್ ಫ್ಯೂಚರ್ ಆಫ್ WWE ಅಂತ. ಅಂಡ್ ಅದೇ ರೀತಿ ಆಸ್ಟನ್ ಥಿಯರಿ ಅವ್ರನ್ನು ಕೂಡ ಬುಕ್ ಮಾಡಬಹುದಾಗಿತ್ತು. ಬಟ್ WWE ಅವರು ಯಾಕೋ ಆಸ್ಟನ್ ಥಿಯರಿ ಅವ್ರನ್ನ ಟೆಲಿವಿಷನ್ಗೆ ಕರೆಸ್ತಾನೆ ಇಲ್ಲ. ಈಗ ಮಾಸ್ಕ್ ಮ್ಯಾನ್ ಆಗಿ ಆಸ್ಟನ್ ಥಿಯರಿ ಅವರು ಬರಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಸೊ ಆಸ್ಟನ್ ಥಿಯರಿ ಹಾಗೆ ಬ್ರಾನ್ ಬ್ರೇಕರ್ ಸೇಮ್
ಕಂಪನಿಯಲ್ಲಿ ಸೇಮ್ ಟೈಮ್ ಅಲ್ಲಿ ಪಾಲ್ ಎಮಿನ್ ಅವರ ಅಂಡರ್ ಅಲ್ಲಿ ಬಿಲ್ಡ್ ಆದ್ರೆ ನಿಜವಾಗ್ಲೂ ಕೂಡ ಕಂಪನಿಯ ಫೇಸ್ ಸೂಪರ್ ಸ್ಟಾರ್ಸ್ ಗಳಾಗ್ತಾರೆ ಅಂಡ್ ಕಂಪನಿಯ ನೆಕ್ಸ್ಟ್ ಬಿಗ್ ಥಿಂಗ್ ಆಗೋದ್ರಲ್ಲಿ ಡೌಟೇ ಇರೋದಿಲ್ಲ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ, ಯಾಕಂದ್ರೆ ನಾಳೆ ಸ್ಮ್ಯಾಕ್ ಡೌನ್ ಗೋ ಹೋಮ್ ಎಡಿಷನ್ ಫಾರ್ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಂತಾನೆ ಹೇಳ್ಬಹುದು. ಅಂಡ್ ಅದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಡಬ್ಲ್ಯೂ ಅವರು ನಾಳೆ ಸ್ಮ್ಯಾಕ್ ಡೌನ್ ಗೆ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ಡೇಮಿಯನ್ ಪ್ರೀಸ್ಟ್ ಅಂಡ್ ರಿಯಾ ರಿಪ್ಲಿ ವರ್ಸಸ್ ಅಲಿಸ್ಟರ್ ಬ್ಲಾಕ್ ಹಾಗೆ ಜೆಲಿನಾ ವೇಗಾ ಅವರ ನಡುವೆ ಒಂದು ಮಿಕ್ಸ್ಡ್ ಟ್ಯಾಗ್ ಟೀಮ್ ಮ್ಯಾಚ್ ನ ಅಫಿಷಿಯಲ್ ಆಗಿ ನಾಳೆ ಸ್ಮ್ಯಾಕ್ ಡೌನ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಸೊ ಈ ಒಂದು ಮ್ಯಾಚ್ ನಮಗೆ ನಾಳೆ ಶೋ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಅಲೆಕ್ಸಾ ಬ್ಲೆಸ್ ಹಾಗೆ ಲ್ಯಾಶ್ ಲೆಜೆಂಡ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟೇ ಅಲ್ಲ, ಇಲಿಜಾ ಡ್ರಾಗನ್ ಅವರು ತನ್ನ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ತಮಾಸೋ ಚಾಂಪಾ ಅವರ ವಿರುದ್ಧ ಡಿಫೆಂಡ್ ಕೂಡ ಮಾಡ್ತಾ ಇದ್ದಾರೆ. ಸೋಲೋ ಸಿಕೋವಾ ಅವರ MFT ಹಾಗೆ ವೈಟ್ 6 ನ ಫ್ಯೂಡ್ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಕಂಟಿನ್ಯೂ ಕೂಡ ಆಗುತ್ತೆ. ಅಂಡ್ ನಮ್ಮ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಕೂಡ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಅಪಿಯರ್ ಆಗ್ತಾ ಇದ್ದಾರೆ. ಅಂಡ್ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ ಅವರು ಸ್ಟೇಟ್ಮೆಂಟ್ ಕೂಡ ಕೊಡ್ತಾ ಇದ್ದಾರೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ. ಇಷ್ಟೆಲ್ಲ ವಿಚಾರಗಳು ಕೂಡ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ಆದಷ್ಟು ಬೇಗ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.